Hello everyone, welcome to Square Catalyst. So let's quickly finish off the remaining problems, okay? Yes, 10th one, describe the situation corresponding to the following algebraic expression. Already situations ಬರ್ತಿದ್ದೀನಿ, okay na? So 8x plus 3y. So a person buys 8 notebooks, okay? ಎಷ್ಟು notebook 8 notebook ನ ಪರ್ಚೇಸ್ ಮಾಡ್ತಾನೆ. ಕಾಸ್ಟಿಂಗ್ x rupees. ಸೊ ಒಂದು ನೋಟ್ಬುಕ್ಗೆ x rupees ಆದರೆ 8 ನೋಟ್ಬುಕ್ಗೆ ಎಷ್ಟಾಗುತ್ತೆ 8x rupees ಆಗುತ್ತೆ. ಆ್ಯಂಡ್ 3 pens ಕಾಸ್ಟಿಂಗ್ y rupees each. ಸೊ ಒಂದು ಪೆನ್ನಿಗೆ y rupees. 3 ಅಂದರೆ 3 into y. The total cost is 8x plus 3y. Okay, so ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ತುಂಬ ನೋಡಿದ್ದೀರಾ. By this time, I hope you all know this. A shopkeeper has 15 boxes. Okay, so shopkeeper ಹತ್ರ ಎಷ್ಟು ಬಾಕ್ಸ್ ಇರುತ್ತೆ 15 ಬಾಕ್ಸಸ್ ಇರುತ್ತೆ. ಈಚ್ ಕಂಟೈನಿಂಗ್ x items. ಈಚ್ ಬಾಕ್ಸ್ ಎಷ್ಟು ಐಟಮ್ಸ್ ಕಂಟೈನ್ ಮಾಡುತ್ತೆ ಅಂತಂದರೆ x ಐಟಮ್ ಅಂದಮೇಲೆ 15 ಬಾಕ್ಸಸಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ 15 into x. ಇಫ್ 2 such boxes are removed. ಸೊ ಓಕೆನಾ 15 ಬಾಕ್ಸಸಲ್ಲಿ 2 ಬಾಕ್ಸ್ನ ರಿಮೂವ್ ಮಾಡಿದ್ರೆ ಎಷ್ಟು ಐಟಮ್ಸ್ ಬರುತ್ತೆ ರಿಮೈನಿಂಗ್ ಅಂತ ಕೇಳ್ತಿದ್ದಾರೆ. ದಟ್ ಇಸ್ 15x minus 2x. ಸೊ 11th one, imagine a straight rope. If it is cut once as shown in the picture, we get 2 pieces. ಸೊ ಈ ರೀತಿ ರೋಪ್ನ ಕಟ್ ಮಾಡಿದಾಗ ನಮಗೆ 2 ಪೀಸ್ ಸಿಗುತ್ತೆ, ಇಲ್ಲೊಂದು. ಇಫ್ ದ ರೋಪ್ ಇಸ್ ಫೋಲ್ಡೆಡ್ ಒನ್ಸ್ ಆ್ಯಂಡ್ ದೆನ್ ಕಟ್ ಆ್ಯಸ್ ಶೋನ್ ವಿ ಗೆಟ್ 3 ಪೀಸಸ್. ಈ ರೀತಿ ಏನಾದರೂ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಇದು 1 2 3 ಪೀಸಸ್ ಬರುತ್ತೆ. ಓಕೆನಾ? ಅಬ್ಸರ್ವ್ ದ ಪ್ಯಾಟರ್ನ್ ಆ್ಯಂಡ್ ಫೈಂಡ್ ದ ನಂಬರ್ ಆಫ್ ಪೀಸಸ್ ಇಫ್ ದ ರೋಪ್ ಇಸ್ ಫೋಲ್ಡೆಡ್ 10 times ಆ್ಯಂಡ್ ಕಟ್. 10 times ಫೋಲ್ಡ್ ಮಾಡಿ ಕಟ್ ಮಾಡಿದಾಗ ಎಷ್ಟು ಪೀಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ನಂಬರ್ ಆಫ್ ಪೀಸಸ್ ವೆನ್ ದ ರೋಪ್ ಇಸ್ ಫೋಲ್ಡೆಡ್ ಆರ್ ಟೈಮ್ಸ್. ಸೊ ಆರ್ ಟೈಮ್ಸ್ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೆ ಪೀಸಸ್ ಅಂತ ಕೇಳ್ತಿದ್ದಾರೆ. ಆರ್ ಟೈಮ್ ಅಂತೆಲ್ಲ ಕೇಳ್ತಿದ್ದಾರೆ ಅಂದರೆ ದಟ್ ಈಸ್ ಎಕ್ಸ್ಪ್ರೆಷನ್. ನೀವು ಜನರಲ್ ಎಕ್ಸ್ಪ್ರೆಷನ್ನ ಕಂಡುಹಿಡಿಬೇಕು. ಓಕೆ, ಸೊ ನೀವು ಹೇಗೆ ಮಾಡಬೇಕೀಗ ಅಂತಂದರೆ ಫಸ್ಟು ಎಷ್ಟು ಫೋಲ್ಡ್ ಇದೆ ಎಷ್ಟು ಪೀಸ್ ಬಂತು ಅಂತ ಮೂರಲ್ಲೂ ಅಬ್ಸರ್ವ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಫೋಲ್ಡಿಂಗ್ಸ್ ಎಷ್ಟಿದೆ 0 ಫೋಲ್ಡಿಂಗ್ಸ್ ಅಲ್ವಾ. 0 ಫೋಲ್ಡಿಂಗ್ ಮಾಡಿದಾಗ ಎಷ್ಟು ಪೀಸಸ್ ಬರ್ತಿದೆ ಕಟ್ ಮಾಡಿದ್ಮೇಲೆ. ಸೊ ವಿ ಆರ್ ಗೆಟಿಂಗ್ 2 ಪೀಸಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಫೋಲ್ಡ್. ಸೊ ಫೋಲ್ಡ್ ಎಷ್ಟು ಒಂದು ಫೋಲ್ಡಿಗೆ ಎಷ್ಟು ಪೀಸಸ್ ಸಿಗ್ತಿದೆ 3. ಇಲ್ಲಿ 1 ಫೋಲ್ಡ್ 2 ಫೋಲ್ಡ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 1 2 3 4 ಪೀಸಸ್ ಸಿಗ್ತಿದೆ ನಮಗೆ. ಅಂದರೆ 2 ಫೋಲ್ಡ್ ಆದಾಗ 4 ಪೀಸಸ್ ಸಿಗ್ತಿದೆ. ಸೊ ನೀವು ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಫೋಲ್ಡ್ ಇದೆ ಅದಕ್ಕೆ +2 ಮಾಡಿದ್ರೆ ಪೀಸಸ್ ಸಿಗ್ತಿದೆ. 0 + 2 ಪೀಸಸ್. ಹಿಯರ್ 1ಗೆ +2 ಮಾಡಿದ್ರೆ ವಿ ಆರ್ ಗೆಟಿಂಗ್ 3. ಹಿಯರ್ 2ಗೆ +2 ಮಾಡಿದ್ರೆ ವಿ ಆರ್ ಗೆಟಿಂಗ್ 4. ಅದೇ ರೀತಿ 10 ಟೈಮ್ಸಿಗೆ ಏನು ಮಾಡಬೇಕು, ಫಾರ್ 10 fold we will get what? We will get 10 plus 2 pieces. That is 12. ಅರ್ಥ ಆಯ್ತಾ? ಅದಕ್ಕೆ +2 ಆಗುತ್ತಷ್ಟೆ. ಸೊ ವಾಟ್ ಇಸ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಿದ್ದಾರೆ. ಎಕ್ಸ್ಪ್ರೆಷನ್ ಅಥವಾ ನೀವು ಫಾರ್ ಆರ್ ಫೋಲ್ಡಿಂಗ್ ಅಂತ ಕಂಡುಹಿಡಿಬೋದು. ಫಾರ್ ಆರ್ ಫೋಲ್ಡ್ ವಿ ವಿಲ್ ಗೆಟ್ ವಾಟ್? ಆರ್ ಪ್ಲಸ್ 2 ಪೀಸಸ್. ಸೊ ಎಷ್ಟಾದರೂ ಫೋಲ್ಡ್ ಇರಲಿ ಅದಕ್ಕೆ +2 ಮಾಡಿದ್ರೆ ನಮಗೆ ಪೀಸಸ್ ಸಿಗುತ್ತೆ. ಓಕೆ, let us do 12th one. Look at the matchstick pattern below. Observe and identify the pattern. How many matchsticks are required to make 10 such squares? How many are required to make W squares? ಓಕೆನಾ? W squares ಅಂತಂದರೆ ಏನು ಕೇಳ್ತಿದ್ದಾರೆ, ನಿಮಗೆ ಎಕ್ಸ್ಪ್ರೆಷನ್ ಕೇಳ್ತಿದ್ದಾರೆ. ನೀವು ಎಕ್ಸ್ಪ್ರೆಷನ್ನ ಕಂಡುಹಿಡಿಬೇಕು. W ವರ್ಡ್ನ ಯೂಸ್ ಮಾಡಬೇಕು. ಅಲ್ಲಿ ಆರ್ ಯೂಸ್ ಮಾಡಿದ್ವಲ್ಲ ಆ ರೀತಿ. ಸೊ ಈಗ 1 ಸ್ಕ್ವೇರಿಗೆ, ಓಕೆ, ಸೊ 1 ಸ್ಕ್ವೇರಿಗೆ ಎಷ್ಟು ಮ್ಯಾಚ್ಸ್ಟಿಕ್ ಬೇಕು? 4 ಮ್ಯಾಚ್ಸ್ಟಿಕ್ ಬೇಕು. ಓಕೆ, ಸೊ ಅದೇ ರೀತಿ 2 ಸ್ಕ್ವೇರಿಗೆ, ಸೊ ಇಲ್ಲಿ ಆಲ್ರೆಡಿ 4 ಮ್ಯಾಚ್ಸ್ಟಿಕ್ ಇದೆ. 5 6 7. ಸೊ ಇರೋ 4ಗೆ +3 ಅಲ್ವಾ. ಸೊ 3 ಸ್ಕ್ವೇರ್ಸ್ ಆಗಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ 4 + 3 ಆಗಿತ್ತು. ದೆನ್ ಅನದರ್ ಅಡಿಷನ್ 3. ಸೊ 3. ಸೊ ಇಲ್ಲೆಲ್ಲ ಏನು ಕಾಮನ್ ಇದೆ? 4 ಕಾಮನ್ ಇದೆ. ನೀವು ಯಾವುದಕ್ಕೆ ರಿಲೇಷನ್ ಕಂಡುಹಿಡಿಬೇಕು ಅಂತಂದರೆ ನಂಬರ್ ಆಫ್ ಸ್ಕ್ವೇರ್ಗೆ ಮ್ಯಾಚ್ಸ್ಟಿಕ್ ಏನಿದೆ ಅದನ್ನು ರಿಲೇಷನ್ ಕಂಡುಹಿಡಿಬೇಕು ನೀವು. ಓಕೆ, ಎಷ್ಟು ನಂಬರ್ ಆಫ್ ಸ್ಕ್ವೇರ್ ಬೇಕು ಆ್ಯಂಡ್ ಎಷ್ಟು ಮ್ಯಾಚ್ಸ್ಟಿಕ್ ಬರುತ್ತೆ ಅನ್ನೋದಕ್ಕೆ ನಾವು ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ನೀವು ಮೂರನ್ನು ಅಬ್ಸರ್ವ್ ಮಾಡಿ ರಿಲೇಷನ್ ಕಂಡುಹಿಡಿಬೇಕು. ಓಕೆನಾ? ಸೊ ದೇ ಆರ್ ಆಸ್ಕಿಂಗ್ 10 such squares ಅಲ್ವಾ. ಸೊ ವಿ ನೀಡ್ ಎಕ್ಸ್ಪ್ರೆಷನ್ ಫಸ್ಟ್.
ಇಲ್ಲಾಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ರೆ ಲೆಂತಿ ಆಗುತ್ತೆ. ಸೊ 2ಗೆ 4 ಎಲ್ಲದರಲ್ಲೂ ಕಾಮನ್ ಇದೆ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದಿಸ್ ನಂಬರ್. ಇದು ಚೇಂಜ್ ಆಗ್ತಿದೆ ಅಲ್ವಾ, ಈ ನಂಬರ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ 3 ಇಲ್ಲ, ಇಲ್ಲಿ 3 ಇದೆ 1 ಟೈಮ್, ಇಲ್ಲಿ 3 2 ಟೈಮ್ ಇದೆ. ಸೊ 2ಗೂ 3ಗೂ ಏನು ರಿಲೇಷನ್ ಇರ್ಬೋದು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 2 ಇದೆ, 3 1 ಟೈಮ್ ಇದೆ. ಇಲ್ಲಿ 3 ಇದೆ, 3 2 ಟೈಮ್ ಇದೆ. ಸೊ ಅಂದರೆ ಇಲ್ಲಿ ಏನಿರುತ್ತೋ ನಂಬರ್ ಆಫ್ ಸ್ಕ್ವೇರ್ಸ್ ಅದಕ್ಕೆ ಲೆಸ್ 1 ನಂಬರ್ ಮಾಡಿದ್ರೆ ಅಷ್ಟು ಟೈಮ್ ಇಲ್ಲಿರುತ್ತೆ. ಓಕೆನಾ, ಅರ್ಥ ಆಯ್ತಾ? ಟೈಮ್ಸ್ ಬಗ್ಗೆ ಮಾತಾಡ್ತಾ ಇರೋದು, ನಂಬರ್ 3 ಬಗ್ಗೆ ಮಾತಾಡ್ತಿಲ್ಲ. ಎಷ್ಟು ಟೈಮ್ 3 ಇದೆ ಅಂತ. ಸೊ 2 ಅಂದರೆ 2 ಮೈನಸ್ 1 ಟೈಮ್ಸ್ ಆಫ್ 3. ಅರ್ಥ ಆಯ್ತಾ? 2 ಮೈನಸ್ 1 ಟೈಮ್ಸ್ ಆಫ್ 3 ಅಂದರೆ 2 ಮೈನಸ್ 1 ಅಂದರೆ 1 ಟೈಮ್ ಆಫ್ 3 ಇಲ್ವಾ? ಸೊ ಅದೇ ರೀತಿ ಇಲ್ಲಿ 3 ಮೈನಸ್ 1 ಅಂದರೆ 2 ಟೈಮ್ ಏನಿದೆ 3 ಇದೆ. ಓಕೆ, ಸೊ ಇಲ್ಲಿ 1 ಮೈನಸ್ 1 ಅಂದರೆ ಏನು? 0 ಟೈಮ್ 3 ಅಂದರೆ 3 ಇಲ್ಲ ಅಲ್ಲಿ. ಓಕೆ, ಈಗ 10 ಸ್ಕ್ವೇರ್ಸಿಗೆ ಎಷ್ಟು ಬೇಕು? 10 ಸ್ಕ್ವೇರ್ಸಿಗೆ 10 ನಂಬರ್ ಆಫ್ ಸ್ಕ್ವೇರ್ಸ್ ಅಲ್ವಾ, ಅಂದರೆ 10 ಮೈನಸ್ 1 ಟೈಮ್ಸ್ ಆಫ್ 3 ಇರುತ್ತೆ. ಅದಕ್ಕೆ ಅಡಿಷನ್ 4. ಓಕೆ, 4 ಇಸ್ ಕಾಮನ್ ಎವ್ರಿವೇರ್. ಸೊ ದ ಆನ್ಸರ್ ಇಸ್ 10 ಮೈನಸ್ 1 ಅಂದರೆ 9 ಇಂಟು 3 ಪ್ಲಸ್ 4. ಅರ್ಥ ಆಗ್ತಿದೆಯಾ? ಸೊ ಎಷ್ಟು ಟೋಟಲ್ ಸ್ಟಿಕ್ಸ್ ಬೇಕು ಅಂತಂದರೆ 9 3s are 27 ಪ್ಲಸ್ 4 is 31 ಸ್ಟಿಕ್ಸ್ ಬೇಕು, ಮ್ಯಾಚ್ ಸ್ಟಿಕ್ಸ್. ಓಕೆ, ಸೊ ಎಕ್ಸ್ಪ್ರೆಷನ್ ಬಂದು ಫಾರ್ ಡಬ್ಲ್ಯೂ ಸ್ಕ್ವೇರ್ಸ್ ಅಂತ ಬರೀವಿ. ಓಕೆ, ಫಾರ್ ಡಬ್ಲ್ಯೂ ಸ್ಕ್ವೇರ್ಸ್ ಏನು ವೇರಿ ಮಾಡ್ತಾ ಇರೋದು ಈಗ ನಾವು 10, ಅದೇ ನಂಬರ್ ಆಫ್ ಸ್ಕ್ವೇರ್ಸ್ ಅಲ್ವಾ. ಡಬ್ಲ್ಯೂ ಸ್ಕ್ವೇರ್ ಅಂತಂದರೆ 10 ಜಾಗದಲ್ಲಿ ಡಬ್ಲ್ಯೂ ಹಾಕಿ, ಡಬ್ಲ್ಯೂ ಮೈನಸ್ 1 ಇಂಟು 3 ಪ್ಲಸ್ 4. ನೀವು ಇದನ್ನು ಉಲ್ಟಾ ಕೂಡ ಬರಿಬೋದು, 4 ಪ್ಲಸ್ ಡಬ್ಲ್ಯೂ ಮೈನಸ್ 1 ಇಂಟು 3 ಅಂತನಾದ್ರು ಬರಿಬೋದು. ಓಕೆನಾ? ಎಸ್. ಹ್ಯಾವ್ ಯು ನೋಟಿಸ್ಡ್ ಹೌ ದ ಕಲರ್ ಚೇಂಜ್ ಇನ್ ದ ಟ್ರಾಫಿಕ್ ಸಿಗ್ನಲ್? ದ ಸೀಕ್ವೆನ್ಸ್ ಆಫ್ ಕಲರ್ ಚೇಂಜ್ ಈಸ್ ಶೋನ್ ಬಿಲೋ. ಓಕೆನಾ, ಕಲರ್ ಚೇಂಜ್ ಆಗೋ ಸೀಕ್ವೆನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಕಲರ್ ಅಟ್ ಪೊಸಿಷನ್ 90, 190, 343. ಸೊ ಯಾವ ಕಲರ್ ಇರುತ್ತೆ ಈ ಪೊಸಿಷನ್ಸ್ನಲ್ಲಿ ಅಂತ ನಾವು ಕಂಡುಹಿಡಿಬೇಕು. ರೈಟ್ ಎಕ್ಸ್ಪ್ರೆಷನ್ಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಫಾರ್ ಈಚ್ ಕಲರ್. ಒಂದೊಂದು ಕಲರ್ಗೂ ನಾವು ಪೊಸಿಷನ್ ಡಿಸ್ಕ್ರೈಬ್ ಮಾಡೋದಕ್ಕೆ ಒಂದು ಎಕ್ಸ್ಪ್ರೆಷನ್ ಬರೀಬೇಕು. ಓಕೆನಾ? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಎವ್ರಿ 4th ಪೊಸಿಷನ್ ದ ಕಲರ್ ಇಸ್ ರಿಪೀಟಿಂಗ್. ನೀವು ರೆಡ್ ಕಲರ್ ಫಸ್ಟ್ ಕಲರ್ ಏನಿದೆ 4 ಪೊಸಿಷನ್ಸ್ ಆದಮೇಲೆ ರಿಪೀಟ್ ಆಗ್ತಿದೆ. ಸೊ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕೀಗ? 4th ಪೊಸಿಷನ್ ಮೇಲೆ ಇರಬೇಕು. ಸೊ 4th ಪೊಸಿಷನ್ ನಾನು ನಿಮಗೆ ಪ್ಯಾಟ್ರನ್ನ ರಿಪೀಟ್ ಮಾಡೋ ಕ್ಲಾಸಸಲ್ಲೂ ಇದನ್ನೇ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇದು ಅರ್ಥ ಆಗ್ತಿಲ್ಲ ಅಂತಂದರೆ ಆ ಕ್ಲಾಸಸ್ನ ನೋಡ್ಕೊಂಡು ಬಂದಿದ್ದನ್ನು ನೋಡಿ, ಸೇಮ್ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇದನ್ನು ನಾವೇನಂತ ಕರಿಬೋದು ಈಗ? 4. ಇದು ಎವ್ರಿ 4th ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಐ ಕ್ಯಾನ್ ಗಿವ್ ದ ನೇಮ್ ಫಾರ್ ದಿಸ್ ಆ್ಯಸ್ 4n. ಇದು ನೀಡಿಲ್ಲ ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ನಾನು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, 4n ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದ್ರ ಪೊಸಿಷನ್ 4n ಆಯಿತು ಅಂತಂದರೆ ಇದ್ರ ಪಕ್ಕದ ಪೊಸಿಷನ್ ಏನಾಗಿರುತ್ತೆ? 4n ಮೈನಸ್ 1. ಸೊ ಇದು 4n ಮೈನಸ್ 2 ಆಗಿರುತ್ತೆ. ಅಂದರೆ 4nಗಿಂತ ಇದು 1 ಪೊಸಿಷನ್ ಹಿಂದೆ ಇದೆ, ಇದು 2 ಪೊಸಿಷನ್ ಹಿಂದೆ ಇದೆ, ಇದು 4n ಮೈನಸ್ 3 3 ಪೊಸಿಷನ್ ಹಿಂದೆ ಇದೆ. ಓಕೆನಾ? ಸೊ ಇಲ್ಲಿ ನಾವೀಗ 90 ಪೊಸಿಷನಲ್ಲಿ, ಓಕೆ, 90th ಪೊಸಿಷನಲ್ಲಿ ಯಾವ ಕಲರ್ ಇರುತ್ತೆ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಓಕೆನಾ? 4ಇಂದ ಡಿವೈಡ್ ಮಾಡಿದ್ರೆ ಡಿನಾಮಿನೇಟರ್ ಏನು ಬರುತ್ತೆ, ಡಿನಾಮಿನೇಟರ್ ಅಲ್ಲ ರಿಮೈಂಡರ್ ಏನು ಬರುತ್ತೆ ಅಂತ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, 4 2s are 8, 1, I'll carry this 10, 4 2s are 8. ಸೊ ಐ ವಿಲ್ ಗೆಟ್ 2. ಸೊ ರಿಮೈಂಡರ್ 2 ಆಯಿತು ಅಂತಂದರೆ ನಮಗೆ 1 2 ಅಲ್ಲಿ ಯಾವ ಪೊಸಿಷನ್ ಇದೆ? ಎಲ್ಲೋ. ಸೊ ದ ಕಲರ್ ಇಸ್ 90ಗೆ ಕಲರ್ ಯಾವುದು? ಎಲ್ಲೋ, ಬಿಕಾಸ್ ರಿಮೈಂಡರ್ ಇಸ್ 2. ರಿಮೈಂಡರ್ 2 ಆದಾಗ ಕಲರ್ ಎಲ್ಲೋ ಆಗಿರುತ್ತೆ. ರಿಮೈಂಡರ್ 1 ಆದಾಗ ಕಲರ್ ರೆಡ್, ರಿಮೈಂಡರ್ 3 ಆದಾಗ ಕಲರ್ ಗ್ರೀನ್, ರಿಮೈಂಡರ್ 4 ಆದಾಗ ಕಲರ್ ಎಲ್ಲೋ, ರಿಮೈಂಡರ್ 5 ಆಗಲ್ಲ, ಮತ್ತೆ ಅದು 1 ಆಗುತ್ತೆ. ಓಕೆನಾ? ಸೊ ಇದಕ್ಕೆ ಎಲ್ಲೋ ಕಲರ್. ಓಕೆ, ಸೆಕೆಂಡ್ ಒನ್ 190 ಬೈ 4 ಮಾಡಬೇಕು. ಸೆಕೆಂಡ್ ಒನ್ನಿಗೆ ಕಂಡುಹಿಡಿಬೇಕು ಅಂತಂದರೆ 190 ಬೈ 4. 4 1s are 4, 4s are 16, 3 ಕ್ಯಾರಿ, 4 7s are 28. ಅಗೇನ್ ನಮ್ಗೆ ಏನು ಬಂತು? ರಿಮೈಂಡರ್ 2. ಸೊ ಇದು ಕೂಡ ಯೆಲ್ಲೋ ಕಲರ್. ಓಕೆ, ಸೊ ದೆನ್ ಕಮ್ಸ್ ವಾಟ್? ದೆನ್ ಕಮ್ಸ್ 4
343. ಇದನ್ನು ನಾವು 4 ಇಂದ ಡಿವೈಡ್ ಮಾಡಬೇಕು. ರಿಮೈಂಡರ್ ಏನು ಬರುತ್ತೆ ಚೆಕ್ ಮಾಡೋಣ. 343. 4 8s are 32 ಅಲ್ವಾ, 2 ರಿಮೈನಿಂಗ್ ಬರುತ್ತೆ 3. ಸೊ 4 5s are 20. ಸೊ ವಿ ವಿಲ್ ಗೆಟ್ 3 ರಿಮೈಂಡರ್. ಸೊ ರಿಮೈಂಡರ್ 3 ಆದರೆ ಕಲರ್ ಇಸ್ ಗ್ರೀನ್ ಕಲರ್ ಬರುತ್ತೆ. ಓಕೆ, ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ಪ್ಯಾಟರ್ನ್ ಕ್ಲಾಸ್ನ ನೋಡ್ಕೊಂಡು ಇದನ್ನ ನೋಡಿ ಅರ್ಥ ಆಗುತ್ತೆ. ಓಕೆನಾ? Yes. Observe the pattern below. How many squares will be there in step 4, step 10, step 50? Okay, na? Write the general formula. How would the formula change if we want to count the number of vertices of all the square? Idra meaning ಏನು ಅಂತಂದ್ರೆ we have to find what? Expression ಕಂಡುಹಿಡಿಯಬೇಕು. ಎಕ್ಸ್ಪ್ರೆಷನ್ ಕಂಡುಹಿಡಿದ್ರೆ ತಾನೇ ನಾವು ಫಾರ್ಮುಲಾನ ಹೇಗೆ ಬೇಕಾಗಿ ಚೇಂಜ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ವ್ಯಾಲ್ಯೂನ ಬರಿಬೋದು. ಎಸ್. ಸೊ ನಾವು ನಮಗೆ ಬೇಕಾಗಿರೋದೇನು, ಫಸ್ಟಿಗೆ ರಿಲೇಷನ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ 5 ಇದೆ. ಓಕೆನಾ? ಫಸ್ಟ್ ಸ್ಟೆಪ್ಪಲ್ಲಿ 5 ಸ್ಕ್ವೇರ್ಸ್ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ 5ಗೆ +4 ಅಲ್ವಾ, ಸೆಕೆಂಡ್ ಸ್ಟೆಪ್ಪಲ್ಲಿ 5 + 4. ಥರ್ಡ್ ಸ್ಟೆಪ್ಪಲ್ಲಿ 5ಗೆ 4 2 ಟೈಮ್ ಇದೆ. ಸೊ ರಿಲೇಷನ್ ಏನು ಅಬ್ಸರ್ವ್ ಮಾಡ್ಬೋದು, 5 ಕಾಮನ್ ಇದೆ, ಎಲ್ಲದರಲ್ಲೂ 5 ಕಾಮನ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಈಗ 4. ಸೊ 2 ಇದೆ, ಇಲ್ಲಿ 4 1 ಟೈಮ್ ಇದೆ ಅಂತಂದರೆ n-1 ಟೈಮ್ ಆಫ್ 4 ಅಲ್ವಾ. ಇಲ್ಲೂ ಅಬ್ಸರ್ವ್ ಮಾಡಿ n-1 ಅಂದರೆ 3 ಇಲ್ಲಿದೆ, 2 ಟೈಮ್ಸ್ 4 ಅಂದರೆ n-1. 3 - 1 ಅಂದರೆ 2 ಟೈಮ್ 4 ಇದೆ. ಹಾಗೆ ಈಗ ಫೋರ್ತ್ ಸ್ಟೆಪ್ಪಿಗೆ ಬೇಕು ಅಂತಂದರೆ 5 ಪ್ಲಸ್ n-1 ಅಂತಂದ್ರೆ ಏನು, 4 3 ಟೈಮ್ಸ್ ಇರುತ್ತೆ ನೆಕ್ಸ್ಟ್, ಅಂದರೆ 3 × 4 ಇರುತ್ತೆ. ಸೊ 5 + 3 4s are 12. 5 + 12 ವಿಲ್ ಬಿ 17 ಸ್ಕ್ವೇರ್ಸ್ ಇರುತ್ತೆ. ಹಾಗೆ 10th ಸ್ಟೆಪ್ಪಿಗೆ ಸೊ n ಎಷ್ಟಿದೆ ಅದಕ್ಕಿಂತ 1 ಕಡಿಮೆ ಟೈಮ್ಸು 4 ಇರುತ್ತೆ ಅಂತಂದರೆ 5ಗೆ 9 ಟೈಮ್ಸ್ ಆಫ್ 4. ಓಕೆ, 5 + 36 ವಿಲ್ ಬಿ 41 ಸ್ಕ್ವೇರ್ಸ್ ಇರುತ್ತೆ. ಹಾಗೆ 50th ಸ್ಟೆಪ್ಪಿಗೆ ಏನಿರುತ್ತೆ, 5 + 49 × 4. ಸೊ 49 × 4 ಅನ್ನೋದನ್ನ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 49 × 4. ಸೊ ಇಟ್ ಇಸ್ 36, 3 ಕ್ಯಾರಿ 16 19. ಸೊ 196ಗೆ +5 ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ 201. ಓಕೆ, ಸೊ ಇಲ್ಲಿಗೆ ಏನಾದರೂ 5 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 110 and 201 ಬರುತ್ತೆ. ಸೊ ದೆನ್ ಹೌ ವುಡ್ ದ ಫಾರ್ಮುಲಾ ಚೇಂಜ್ ಇಫ್ ವಿ ವಾಂಟ್ ಟು ಕೌಂಟ್ ದ ನಂಬರ್ ಆಫ್ ವರ್ಟಿಸಿಸ್. ವರ್ಟಿಸಿಸ್ ಅಂತಂದರೆ ಎಡ್ಜ್ ಅಂತ ಅರ್ಥ. ಓಕೆ, ಒಂದು ಸ್ಕ್ವೇರ್ ಇರುತ್ತಲ್ವಾ, ಒಂದು ಸ್ಕ್ವೇರಿಗೆ ಎಷ್ಟು ಎಡ್ಜ್ ಇರುತ್ತೆ ಅಂತಂದರೆ 4 ಎಡ್ಜ್ ಇರುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ ಸ್ಕ್ವೇರ್ಸ್ ಎಷ್ಟು ಬರುತ್ತೆ, ಫಾರ್ಮುಲಾ ಇದು ನಂಬರ್ ಆಫ್ ಸ್ಕ್ವೇರ್ಸ್ದು ಫಾರ್ಮುಲಾ. ಓಕೆನಾ? ಓಕೆ, ನಮಗಿಲ್ಲಿ 4 ಎಡ್ಜಸ್, ಟೋಟಲ್ ಎಲ್ಲ ಸ್ಕ್ವೇರ್ಸ್ದು ಎಡ್ಜ್ ಕಂಡುಹಿಡಿಬೇಕು ಅಂತಂದರೆ ನಾವೇನು ಮಾಡಬೇಕು, ಈ ಎಕ್ಸ್ಪ್ರೆಷನಿಗೆ ಇಂಟು 4 ಮಾಡಬೇಕು. ಯಾಕಂದರೆ 1 ಸ್ಕ್ವೇರಲ್ಲಿ 4 ಎಡ್ಜ್ ಅಂತಂದರೆ ನಂಬರ್ ಆಫ್ ಸ್ಕ್ವೇರ್ಸಲ್ಲಿ ಅಷ್ಟೇ ಸ್ಕ್ವೇರ್ಸ್ ಇರುತ್ತೆ. ಇಂಟು 4 ಅಂತಂದರೆ 4 × 5 + n-1 × 4. ಇದನ್ನು ಸಿಂಪ್ಲಿಫೈ ಹೇಗೆ ಮಾಡೋದು, 4 ಅಲ್ಲೇ ಇರಲಿ, ಫಸ್ಟು ಬ್ರಾಕೆಟ್ ಸಿಂಪ್ಲಿಫೈ ಮಾಡೋಣ. ಸೊ ಹಿಯರ್ ಕಮ್ಸ್ 4n - 4 ಅಂದರೆ 5 - 5 + 4n - 4 ಆಗುತ್ತೆ. ಸೊ ಒಳಗಿರೋದು ಇನ್ನೂ ಸಿಂಪ್ಲಿಫೈ ಮಾಡ್ಬೋದಲ್ವಾ. 5 - 4 ಅಂತಂದರೆ ಇಟ್ ಇಸ್ 1, 4n - 1 ಆಗುತ್ತೆ. ಈಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 4 4s are 16, n - 4. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ಎಕ್ಸ್ಪ್ರೆಷನ್ ಏನಾಗುತ್ತೆ ಈಗ, 16n - 4. Okay, 15th one. Numbers are written in a particular sequence in this endless 4-column grid. ಸೊ 4 ಕಾಲಮ್ ಗ್ರಿಡ್ಡಲ್ಲಿ ಅಂದರೆ 4 × 4 ಇದೆ, ಅದರಲ್ಲಿ ನಿಮಗೆ ನಂಬರ್ಸ್ಗಳನ್ನ ಬರ್ತಿದ್ದಾರೆ. ಓಕೆನಾ? ಗಿವ್ ಎಕ್ಸ್ಪ್ರೆಷನ್ ಟು ಜನರೇಟ್ ಆಲ್ ದ ನಂಬರ್ಸ್ ಇನ್ ದ ಗಿವನ್ ಕಾಲಮ್. ಸೊ ಕಾಲಮ್ನಲ್ಲಿ ಪ್ರತಿಯೊಂದು ಕಾಲಮ್ಗೂ ಒಂದೊಂದು ಎಕ್ಸ್ಪ್ರೆಷನನ್ನು ಕೊಡಬೇಕು ನಾವು. ಓಕೆನಾ? ಕಂಡುಹಿಡಿಯೋದಕ್ಕೆ. ಸೊ ಈಗ ನಾನು ಫಸ್ಟ್ ಕಾಲಮಿಗೆ ಎ. ಸೊ ನೀವು ಫಸ್ಟ್ ಕಾಲಮ್ನ ರಿಲೇಷನನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆನಾ? ಒಂದೊಂದು ಕಾಲಮ್ಗೂ ನಾವು ಏನನ್ನ ಬರೀಬೇಕು, ಎಕ್ಸ್ಪ್ರೆಷನನ್ನು ಬರೀಬೇಕು. ಸೊ ನಾವು ಈಗ ಫಸ್ಟ್ ಕಾಲಮಲ್ಲಿ 1 ಇದೆ. ಸೆಕೆಂಡ್ ಕಾಲಮ್ಗೆ ಹೋಗಬೇಕು ಅಂದರೆ ಯು ಕೇರ್ಫುಲಿ ಅಬ್ಸರ್ವ್ 4 ನಂಬರ್ಸ್ ಆದಮೇಲೆ
ಸೆಕೆಂಡ್ ರೋ ಸ್ಟಾರ್ಟ್ ಆಗಿರೋದಲ್ವಾ, ಇದು ರೋಸ್, ಇದು ಕಾಲಮ್ಸ್. ಸೆಕೆಂಡ್ ರೋ ಸ್ಟಾರ್ಟ್ ಆಗಿರೋದು 4 ನಂಬರ್ಸ್ ಆದಮೇಲೆ. ಇಲ್ಲಿ ಮತ್ತೆ 4 ನಂಬರ್ಸ್ ಆದಮೇಲೆ ಸೆಕೆಂಡ್ ರೋ ಬರುತ್ತೆ, ಮೀನ್ಸ್ ನೆಕ್ಸ್ಟ್ ರೋ ಬರುತ್ತೆ. ಸೊ ಅಂದರೆ 1 ನಂಬರ್ ಕೆಳಗೆ ಹೋಗ್ಬೇಕು ನಾವು ಅಂದರೆ +4 ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 1 ಇದೆ, 1ಗೆ +4 ಮಾಡಿದ್ರೆ ನನಗೆ 5 ಸಿಗುತ್ತೆ. ಅದಕ್ಕೆ +4 ಮಾಡಿದ್ರೆ, ಈ ನಂಬರಿಗೆ +4 ಮಾಡಿದ್ರೆ I'll get ನೆಕ್ಸ್ಟ್ ನಂಬರ್. ಹಾಗೆ ಬಂದಿರೋ ನಂಬರಿಗೆ ಮತ್ತೆ +4 ಮಾಡಿದ್ರೆ I'll get ನೆಕ್ಸ್ಟ್ ನಂಬರ್. ಓಕೆ, ದಿಸ್ ಇಸ್ ರೋ 1, ರೋ 2, ರೋ 3 ಆ್ಯಂಡ್ ರೋ 4. ಓಕೆ, ಇಲ್ಲಿ ಕಾಮನ್ ಇರೋದೇನು 1 ಎಲ್ಲದರಲ್ಲೂ ಕಾಮನ್ ಇದೆ. ಬಟ್ 4 ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಟೈಮ್ ಇದೆ, ಇಲ್ಲಿ 3 ಟೈಮ್ ಇದೆ. ನಮಗೆ ಗೊತ್ತು n ಏನಿದೆ ಅಂದರೆ ಇಲ್ಲಿ r ಏನಿದೆ ರೋ ವೈಸು, ಅದಕ್ಕಿಂತ 1 ನಂಬರ್ ಕಡಿಮೆ ಎಷ್ಟು 4 ಇರುತ್ತೆ. ಇಲ್ಲಿ 2 ಇದ್ರೆ 1 ಟೈಮ್ 4, 3 ಇದೆ 2 ಟೈಮ್ 4, 4 ಇದೆ 3 ಟೈಮ್ 4. ಓಕೆನಾ. ಸೊ ಈಗ ನಾವು ಈ ರಿಲೇಷನ್ ಏನು ಫೌಂಡ್ ಮಾಡ್ಬೋದು, ಇಲ್ಲಿ 4 ಟೈಮ್ಸ್ ಇಂಟು 4 ಎಷ್ಟು ಟೈಮ್ ಇದೆ ಅಂತಂದರೆ ಇಲ್ಲಿ ಏನು ರೋ ಬರುತ್ತೆ, ರೋಗಿಂತ 1 ಟೈಮ್ ಕಡಿಮೆ ಬರುತ್ತೆ. ಕಾಮನ್ ಇರೋದೇನು +1. ಓಕೆನಾ. ಸೊ ಇದು ಯಾವುದಕ್ಕೆ ಅಂತಂದರೆ ದಿಸ್ ಇಸ್ ಫಾರ್ ಕಾಲಮ್ 1. ಓಕೆನಾ. ಕಾಲಮ್ 1 ಯಾಕೆ, ಎಲ್ಲದರಲ್ಲೂ 1 ಕಾಮನ್ ಇದೆ. ಓಕೆ, ಕಾಲಮ್ 2ಗೆ ಅಬ್ಸರ್ವ್ ಮಾಡಿದ್ರೆ ನೀವು 2 ಏನಿದೆ, ನೆಕ್ಸ್ಟು ಆ 2ಗೆ +4, ನೆಕ್ಸ್ಟ್ 2ಗೆ 4 2 ಟೈಮ್ಸ್ ಆ್ಯಡ್ ಆಗುತ್ತೆ, ನೆಕ್ಸ್ಟ್ 2ಗೆ 4 3 ಟೈಮ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂತಂದರೆ ಎಲ್ಲದರಲ್ಲೂ 4 ಕಾಮನ್ ಇದೆಯಾ, 4 ಎಷ್ಟು ಟೈಮ್ ಇದೆ ಅಂತಂದರೆ ಇಲ್ಲಿರೋ ನಂಬರಿಗೆ 1 ಮೈನಸ್, ಸೊ r -1 ಆಗುತ್ತೆ. ಜಸ್ಟ್ ರಿಮೈನಿಂಗ್ ಏನು 2 ಕಾಮನ್. ಓಕೆನಾ. ಸೊ ಕಾಲಮ್ 1ಗೆ ಫಾರ್ಮುಲಾ ಏನು, 4r -1 +1, ಇದು ಕಾಲಮ್ 1ಗೆ. ಹಾಗೆ ಕಾಲಮ್ 2ಗೆ 4r -1 +2. ಕಾಲಮ್ 3ಗೆ 4r -1 +3. ಕಾಲಮ್ 4ಗೆ 4r -1 +4. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಟೇಬಲಲ್ಲಿರೋ ಎಲ್ಲ ನಂಬರ್ಸ್ನು ಕಾಲಮ್ ವೈಸ್ ನಾವು ಜನ್ರೇಟ್ ಮಾಡ್ಬೋದು. ಓಕೆನಾ. ಸೊ ದೆನ್ ಇನ್ ವಿಚ್ ರೋ ದ ಕಾಲಮ್ ವಿಲ್ ಇನ್ ವಿಚ್ ರೋ ಆ್ಯಂಡ್ ಕಾಲಮ್ ವಿಲ್ ದ ಫಾಲೋವಿಂಗ್ ನಂಬರ್ಸ್ ಅಪಿಯರ್. ಯಾವ ರೋ ಯಾವ ಕಾಲಮ್ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್. ಓಕೆನಾ. ಸೊ ಈಗ 124 ನಂಬರ್ ಇದೆ. ಸೊ ನಮ್ಮದು ಎಷ್ಟು ರಿಪಿಟೇಷನ್ ಆದಮೇಲೆ ನೆಕ್ಸ್ಟ್ ರೋಗೆ ಹೋಗ್ತಿರೋದು ಅಂತಂದರೆ 4. ಅಂದರೆ ನಾವಿಲ್ಲಿ ಡಿವೈಡ್ ಮಾಡಬೇಕಾಗಿರೋದು ಯಾವುದು 4ಇಂದ. ಸೊ ಈಗ 124ನ ನಾನು ಯಾವ ಕಾಲಮ್ ಅಂತ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ 4, ಡಿವೈಡ್ ಬೈ 4. ಇವೆಲ್ಲ ಪ್ರಾಬ್ಲಮ್ನು ಡಿವೈಡ್ ಬೈ 4 ಮಾಡಬೇಕು. ಸೊ ಫಸ್ಟ್ ಒನ್ ಇಲ್ಲಿ ಮಾಡ್ತೀನಿ ನಾನು. ಸೊ ಫಸ್ಟ್ ಒನ್ ಬಂದು 124 ಅಲ್ವಾ, 124 ಇದನ್ನು ನಾನು 4ಇಂದ ಡಿವೈಡ್ ಮಾಡ್ತೀನಿ. 124 ಡಿವೈಡೆಡ್ ಬೈ 4. 4 3s are 12, 4 1s are 4. ಸೊ ರಿಮೈಂಡರ್ ನೋಡಿ ಎಷ್ಟು ಬಂದಿದೆ ಅಂತ, ರಿಮೈಂಡರ್ ಇಸ್ 0 ಅಂತಂದರೆ 4th ಕಾಲಮ್ನಲ್ಲೇ ಇರುತ್ತೆ. ಎಕ್ಸಾಕ್ಟಾಗಿ ಡಿವೈಡ್ ಆದರೆ 4th ಕಾಲಮಲ್ಲೇ ಇರುತ್ತಲ್ವಾ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೀನ್ಸ್ 4th ಕಾಲಮಲ್ಲಿ 4 ಟೇಬಲ್ಸ್ ಎಲ್ಲ ಬರ್ತಿದೆ. 4 1s, 4 2s, 4 3s, 4 4s ಅಂದರೆ 4ಇಂದ ಡಿವೈಡ್ ಆಗೋ ಎಲ್ಲ ನಂಬರು 4th ಕಾಲಮಲ್ಲೇ ಬರುತ್ತೆ. ಸೊ ದ ಆನ್ಸರ್ ಹಿಯರ್ ಈಸ್, ಸೊ ಈಗ ನಾವು ಇದನ್ನು ಹೇಗೆ ಬರಿಬೋದು ಅಬ್ಸರ್ವ್ ಮಾಡಿ, 4 ಇಂಟು 31 + 0. ಓಕೆ, ಸೊ ದಿಸ್ ಈಸ್ ದ ಡಿವೈಸರ್, ದಿಸ್ ಈಸ್ ದ ಕೋಶೆಂಟ್ ಪ್ಲಸ್ ರಿಮೈಂಡರ್. ನಿಮ್ಗೆ ಇದು ಗೊತ್ತಿರ್ಬೋದು, ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ವಿಲ್ ಗಿವ್ಸ್ ದ ನಂಬರ್. ಓಕೆನಾ. ಸೊ ನಾವಿದನ್ನು ಫಾರ್ಮುಲಾ ಕನ್ವರ್ಟ್ ಮಾಡೋಣ. 4 ಇದೆ ಇಂಟು, ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವ ಫಾರ್ಮುಲಾದಲ್ಲಿದೆ, 4 ಇಂಟು r -1 ಫಾರ್ಮುಲಾದಲ್ಲಿದೆ ಅಲ್ವಾ. ಅಂದರೆ ಏನು ರೋ ಇದೆ ಅದಕ್ಕಿಂತ 1 ನಂಬರ್ ಕಡಿಮೆ ಜೊತೆಗೆ ನಾವು 4ನ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಅಂದಮೇಲೆ ಇಲ್ಲಿ 31 ಇದೆ. ಸೊ ನಮ್ಗೆ ಏನಾಗಬೇಕಿತ್ತು, 32 - 1 ಅಲ್ವಾ 31 ಅಂದರೆ, ಪ್ಲಸ್ ರಿಮೈಂಡರ್ 0. ಸೊ ರಿಮೈಂಡರ್ 0 ಅಂದರೆ ಇಟ್ ಈಸ್ ಇನ್ 4th ಕಾಲಮ್. ನಮಗೆ ಕಾಲಮ್ ಸಿಕ್ತಲ್ವಾ. ಸೊ 0 ಬಂದಾಗ 4th ಕಾಲಮ್. ಸೊ ನಾವು ಇದನ್ನು ಫಾರ್ಮುಲಾ ಥರ ಬರ್ಕೊಂಡಿದ್ದೀವಿ. 31ನ ಮಲ್ಟಿಪ್ಲೈ ಮಾಡ್ತಿದೆ 4 ಅಂತಂದರೆ 32nd ರೋಲ್ ಇರುತ್ತೆ. ಸೊ ದಿಸ್ ರೆಪ್ರೆಸೆಂಟ್ ರೋ. ಓಕೆ, ಸೊ ನೋಡಿ ಇಲ್ಲಿ r -1 ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಏನು ರೋ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ 3 ಅಂತ ತಗೊಂಡ್ರೆ 4 2 ಟೈಮ್ ಇರುತ್ತೆ. ಇಲ್ಲಿ 31 ಇದೆ, 4 ಎಷ್ಟು ಟೈಮ್ ಇದೆ 31, ಅಂದರೆ ರೋ ಯಾವುದು 32. ಓಕೆ, ಅಂಡರ್ಸ್ಟುಡ್. ಈಗ 124 ಯಾವ ಕಾಲಮ್ ಯಾವ ರೋ ಬಂದು 32nd ರೋ, ಕಾಲಮ್ ಬಂದು 4th ಕಾಲಮ್. ಸೊ ನೀವು ಕಾಲಮ್ಗೆ ಬೇಕಾದ್ರೆ ಒಂದು ಟೇಬಲ್ ಮಾಡ್ಕೊಳ್ಳಿ. ಸೊ ನಮ್ಮ ರಿಮೈಂಡರ್ ಬಂದು, ಸೊ ರಿಮೈಂಡರ್ 1 ಇದ್ರೆ
ಕಾಲಮ್ 1 ಇರುತ್ತೆ. ರಿಮೈಂಡರ್ 2 ಇದ್ರೆ ಕಾಲಮ್ 2, ರಿಮೈಂಡರ್ 3 ಇದ್ರೆ ಕಾಲಮ್ 3, ರಿಮೈಂಡರ್ 4 ಇದ್ರೆ 4 ಬರಲ್ಲ, 0 ಬರುತ್ತೆ. 0 ಬಂದಾಗ ಕಾಲಮ್ 4. ಓಕೆ, ಎಸ್. ಸೆಕೆಂಡ್ ಒನ್ ಬಂದು 147. ಸೆಕೆಂಡ್ ಒನ್ 147. ಸೊ ಇದನ್ನ ಮತ್ತೆ 4 ಇಂದ ಡಿವೈಡ್ ಮಾಡಿ. 4 3s are 12, 2 carry 7, 4 4s are 4 6 are 24 ಅಲ್ವಾ. ಸೊ 3 is ರಿಮೈಂಡರ್. ಸೊ ರಿಮೈಂಡರ್ 3 ಆದರೆ ಯಾವುದು ಕಾಲಮ್? 3 ಕಾಲಮೇ. ಸೊ ಈಗ ನಾವೇನು ಬರಿಬೋದು, ಇಲ್ಲಿ 36 ಇದೆ. ನಾವು ಇದನ್ನು 4 × 36 + 3 ಅಂತ ಬರಿಬೋದು. ಯಾಕಂದರೆ 4ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ರಿಮೈಂಡರ್ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದಿಸ್ ಒನ್. ಓಕೆ, ಸೊ ಈಗ ಏನಾಯಿತು, 4 ಇದೆ, 36 ಬಂದಿದೆ ಅಂದರೆ ಕಾಲಮ್ ಎಷ್ಟು, ರೋ ಯಾವುದಿರುತ್ತೆ? 37th ರೋ. ಸೊ ದ ಆನ್ಸರ್ ಹಿಯರ್ ಈಸ್ ರೋ ಬಂದು 37, ಕಾಲಮ್ ಬಂದು 3. ಸೊ ಇಲ್ಲಿ 3 ಇರೋದ್ರಿಂದ ಥರ್ಡ್ ಕಾಲಮ್. ಓಕೆ, ನೆಕ್ಸ್ಟ್ ಒನ್ 201. ಸೊ ನೆಕ್ಸ್ಟ್ ಒನ್ ಯಾವುದು? 201. ಸೊ ಇದನ್ನ 4 ಇಂದ ಡಿವೈಡ್ ಮಾಡಬೇಕು. 4 50s are 200. ಓಕೆ, ಸೊ 201ಗೆ ನಿಯರೆಸ್ಟ್, 200ಗೆ ನಿಯರೆಸ್ಟ್ ಬಂದು 200 ಆಗಿರುತ್ತೆ. 4 50s are 200, 1 is ರಿಮೈಂಡರ್. ಓಕೆ, ಸೊ ಈಗ 4 × 50 + 1. 1 ಇದೆ ಅಂತಂದ್ರೆ ಯಾವ ಕಾಲಮು? ಫಸ್ಟ್ ಕಾಲಮ್. ಸೊ ಇಲ್ಲಿ 50 ಇದೆ ಅಂತಂದ್ರೆ ಮಲ್ಟಿಪ್ಲೈ ಆಗಿರೋದು 450 ಟೈಮ್ಸ್ ಇದೆ ಅಂತಂದ್ರೆ 50 ಫಸ್ಟ್ ರೋ ಅಲ್ಲಿ ಇರುತ್ತೆ. ಸೊ ದ ಆನ್ಸರ್ ರೋ ಬಂದು 51 ರೋ, ದೆನ್ ಕಾಲಮ್, ಫಸ್ಟ್ ಕಾಲಮ್, 50 ಫಸ್ಟ್ ಕಾಲಮ್, 50 ಫಸ್ಟ್ ರೋ, ಫಸ್ಟ್ ಕಾಲಮ್. ಓಕೆ, ವಾಟ್ ನಂಬರ್ಸ್ ಅಪಿಯರ್ಸ್ ಇನ್ ರೋ ಆರ್ ಅಂಡ್ ಕಾಲಮ್ ಸಿ? ಈ ರೀತಿ ಆರ್ ಮತ್ತೆ ಸಿ ಅಂತ ಕೊಟ್ಟಾಗ ನೀವೇನು ಕಂಡುಹಿಡಬೇಕು? ಎಕ್ಸ್ಪ್ರೆಷನ್ ಕಂಡುಹಿಡಬೇಕು. ಎಕ್ಸ್ಪ್ರೆಷನ್ ಏನು? ಎಕ್ಸ್ಪ್ರೆಷನ್ ರೋ ಮತ್ತೆ ಕಾಲಮ್ ಎರಡನ್ನೂ ಸೇರ್ಸ್ ಕೇಳ್ತಿದ್ದಾರೆ, ಆವಾಗ ನೀವು ಬರೀಬೇಕು. ಓಕೆ, 4r - 1 + ಸಿ. ಈ 1 2 3 4 ಅನ್ನೋದು ಸಿ ರೆಪ್ರೆಸೆಂಟ್ ಮಾಡುತ್ತಲ್ವಾ, ಆರ್ ಮತ್ತೆ ಕಾಲಮ್ ಸಿ ನ ರೆಪ್ರೆಸೆಂಟ್ ಮಾಡೋ ನಂಬರ್ ಇದು. ಓಕೆನಾ? ಅಬ್ಸರ್ವ್ ದ ಪೊಸಿಷನ್ ಆಫ್ ಮಲ್ಟಿಪಲ್ ಆಫ್ 3. 3ದ ಮಲ್ಟಿಪಲ್ ಪೊಸಿಷನ್ಸ್ ನಾವು ಅಬ್ಸರ್ವ್ ಮಾಡೋಣ ಈಗ. ಓಕೆನಾ? ಓಕೆ, ಸೊ 3 ಇಲ್ಲಿದೆ, ಇದ್ರ ಮಲ್ಟಿಪಲ್ ಇಲ್ಲಿದೆ, ಆ್ಯಂಡ್ ಇಲ್ಲಿ. ಓಕೆನಾ? 9. ದೆನ್ ಕಮ್ಸ್ 3 3s are 9, 3 4s are 12, 3 5s are 15. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ಕಾಲಮಲ್ಲಿ ಬರುತ್ತೆ 3 ಅನ್ನೋ ನಂಬರ್ದು ಮಲ್ಟಿಪಲ್? ಸೊ ಮಲ್ಟಿಪಲ್ ವಿಲ್ ಕಮ್ ಇನ್ ದ ಪೊಸಿಷನ್ ಆಫ್ ಥರ್ಡ್ ಕಾಲಮ್, ಸೆಕೆಂಡ್ ಕಾಲಮ್, ಫಸ್ಟ್ ಕಾಲಮ್, ದೆನ್ ಅಗೇನ್ 4 3 2 1 ಲೈಕ್ ದಟ್ ಈಸ್ ಗೋಸ್ ಆನ್. ಯಾಕಂದರೆ ಡಯಾಗ್ನಲ್ ಆಗಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ 4 3 2 1 ಈ ರೀತಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ 5 4 3 2 1, 6 4 3 2 1, 6 5 4 3 2 1 ಈ ರೀತಿ ಬರುತ್ತೆ. ಓಕೆನಾ? ಡು ಯು ಸಿ ಎನಿ ಪ್ಯಾಟರ್ನ್ ಇನ್ ಇಟ್? ಲಿಸ್ಟ್ ಅದರ್ ಪ್ಯಾಟರ್ನ್ಸ್ ದಟ್ ಯು ಸಿ. ಸೊ ಇನ್ಯಾವುದರ ಪ್ಯಾಟರ್ನ್ಸ್ ಕಾಣಿಸುತ್ತೆ ಅಬ್ಸರ್ವ್ ಮಾಡಿ. 2 ಅನ್ನೋ ನಂಬರ್ದು ನೋಡಿ ಟೇಬಲ್, 2 4 6 8 10 12 14 16, ಜಸ್ಟ್ 2 ಮತ್ತು 4 ಅಷ್ಟರಲ್ಲೇ ಬರ್ತಿದೆ ಅಲ್ವಾ 2 ನಂಬರ್ದು. ಸೊ 2 ಟೇಬಲ್ ಬಂದು 2 4 2 4 ಇದೇ ಪ್ಯಾಟರ್ನ್ ಕ್ಯಾರಿ ಮಾಡ್ತಾ ಹೋಗುತ್ತೆ. ಓಕೆ, ಆಡ್ ನಂಬರ್ಸ್ನ ಚೆಕ್ ಮಾಡಿದ್ರೆ ನಾವು 1 ಮತ್ತು 3 ಮಾತ್ರ ಆಡ್ ನಂಬರ್ಸ್ ಇರೋದು. ಓಕೆ, ಸೊ ಆಡ್ ನಂಬರ್ಸ್ 1 3 1 3. ಓಕೆ, ಎಸ್. ಸೊ ವಿತ್ ದಿಸ್ ವಿ ಫಿನಿಶ್ಡ್ ದ ಎಂಟೈರ್ ಲೆಸನ್. ಓಕೆ, ಸ್ವಲ್ಪ ಕಾನ್ಸೆಪ್ಟ್ಗಳು ಕನ್ಫ್ಯೂಸಿಂಗ್ ಅನಿಸ್ಬೋದು, ಬಟ್ ನೀವು ಕಾನ್ಸೆಪ್ಟ್ನ ಕೇಳಿ ಡೈರೆಕ್ಟ್ ಫಿಗರ್ ಇಟ್ ಔಟ್ನ ಸಾಲ್ವ್ ಮಾಡಿದ್ರೆ ಹಾಗೆ ಅನ್ಸೋದು. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಫಿಗರ್ ಇಟ್ ಔಟ್ನ ಮಾಡಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ. ಸೊ ಎಲ್ಲ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮಗೆ ಇಮೇಜ್ ಕೊಡ್ತಾರೆ, ಪ್ಯಾಟರ್ನ್ ಕೊಡ್ತಾರಲ್ಲ, ಅದು ಏನು, ಒಂದಕ್ಕೊಂದು ರಿಲೇಷನ್ ಏನು ಅಂತ ನೀವು ಅರ್ಥ ಮಾಡಿಕೊಂಡು ರಿಲೇಷನ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಎಕ್ಸ್ಪ್ರೆಷನ್ಸ್ನ ಈಸಿಯಾಗಿ ಕಂಡುಹಿಡಿಬೋದು. ಓಕೆ, ಆ್ಯಂಡ್ ಈ ಲೆಸನ್ದು PDF ನಾನು PDF ರೀತಿ ರೆಫರೆನ್ಸ್ ಮೆಟೀರಿಯಲ್ ಅಂತ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ಸೊ ನಿಮ್ಗೆ ಏನಾದರೂ ರೆಫರೆನ್ಸ್ ಬೇಕು, ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ದ ಟೆಲಿಗ್ರಾಮ್ ಚಾನಲ್. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಚಾನಲ್ ಬಯೋದಲ್ಲೂ ನಿಮಗಿರುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್. ಓಕೆನಾ? ಥ್ಯಾಂಕ್ ಯು.